ನಮಸ್ತೆ ವೀಕ್ಷಕರ, ಮಂಕಣ ಪದಗಳು ಮತ್ತೊಂದು ವಿಡಿಯೋಗೆ ತಮಗೆ ಹಾರ್ದಿಕ ಸ್ವಾಗತ. ಸರ್ವೇ ಜನ ಸುಖಿನೋ ಭವಂತು. ದೇವರೆಲ್ಲರಿಗೂ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಂತ ನನ್ನ ಮುಂದಿನ ಮಾತುಗಳನ್ನು ಪ್ರಾರಂಭಿಸ್ತೀನಿ. ಅದಕ್ಕೆ ಮುಂಚೆ ಆಸ್ ಯೂಶುವಲ್ ಒಂದು ಸ್ಮಾಲ್ ರಿಕ್ವೆಸ್ಟ್, ದಯವಿಟ್ಟು ಇನ್ನು ಯಾರು ನನ್ನ ಚಾನಲ್ಗೆ ಭೇಟಿ ಕೊಟ್ಟಿಲ್ಲ, ಒಮ್ಮೆ ನನ್ನ ಚಾನಲ್ಗೆ ಭೇಟಿ ಕೊಡಿ. ಅದರಲ್ಲಿರೋ ಪಾಸಿಟಿವ್ ಮೆಸೇಜಸ್ ಇರೋ ವಿಡಿಯೋಸ್ನ ಒಮ್ಮೆ ನೋಡಿ, ಇಷ್ಟ ಆದರೆ ಲೈಕ್ ಮತ್ತೆ ಶೇರ್ ಮಾಡಿ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲಿಸ್ಟ್, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಎನ್ಕರೇಜ್ ಮಾಡಿ ಅಂತ ಕೂಡ ಕೇಳ್ಕೊತಾ ಇದ್ದೀನಿ. ಸೊ ಬನ್ನಿ, ಹಾಗಾದ್ರೆ ಈ ವಿಡಿಯೋದಲ್ಲೂ ಕೂಡ ನಿಮ್ಮ ಅಂಕ ಒಂದು ಜೀವನಕ್ಕೆ ಹತ್ತಿರವಾಗಿದ್ದ ವಿಷಯ ಬಗ್ಗೆ ಮಾತಾಡ್ತಾನೆ. ದಯವಿಟ್ಟು ತಮ್ಮ ಬ್ಯುಸಿ ಲೈಫ್ ಇಂದ ಸ್ವಲ್ಪ ಸಮಯ ತಗೊಂಡು ನನ್ನ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಯಾಕಂದ್ರೆ ನನ್ನ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ರೆ ಮಾತ್ರ ನಾನು ಹೇಳಬೇಕಾಗಿರುವಂಥ ಮೆಸೇಜ್ ನಿಮಗೆ ತಲುಪುತ್ತೆ. ಓಕೆ, ಸೊ ಇಟ್ಸ್ ಎ ಸ್ಮಾಲ್ ರಿಕ್ವೆಸ್ಟ್, ಪ್ಲೀಸ್ ವಾಚ್ ಮೈ ಫುಲ್ ವಿಡಿಯೋ. ಫೈನ್. ಎಲ್ಲ ಕಡೆ ಒಂದು ವಿಷಯ ಸದ್ದು ಮಾಡ್ತಾ ಇದೆ. ಅದೇನಪ್ಪ ಅಂತ ಹೇಳಿದ್ರೆ, 90 ಗಂಟೆ ಕೆಲಸ ಮಾಡಬೇಕು, 90 hours ವರ್ಕ್ ವೀಕ್. ಭಾನುವಾರ ಕೂಡ ನೀವು ಕೆಲಸ ಮಾಡಬೇಕು, ಹೆಂಡತಿ ಮುಖ ನೋಡ್ಕೊಂಡು ಏನ್ ಕುತ್ಕೊಂತೀರಾ, ಬಂದು ಕೆಲಸ ಮಾಡಿ ಅಂತ ಒಂದು ಪ್ರತಿಷ್ಠಿತ ಕಂಪನಿಯ CEO ಹೇಳಿದ್ದಾರೆ. ಅದಕ್ಕೆ ಮುಂಚೆ ಕೂಡ ನಮ್ಮ ನಾರಾಯಣ ಮೂರ್ತಿ ಅವರು ಕೂಡ ಹೋಗಿ ಒಂದು ಡೈಲಾಗ್ ಹಾಕಿದ್ರು, ಏನಂತ ಹೇಳಿ, 70 ಗಂಟೆ ಕೆಲಸ ಮಾಡಿ ಅಂತ. ಸೊ ನಾನು ಹೇಳೋದು ಇಷ್ಟೇ ವೀಕ್ಷಕರ, ನೀವು ಎಷ್ಟು ಗಂಟೆಗಳಾದ್ರೂ ಕೆಲಸ ಮಾಡಿ, ಅದು ನಿಮಗೆ ಬಿಟ್ಟಿದ್ದು. ಯಾಕೆಂದ್ರೆ ಕೆಲಸಕ್ಕೆ ಎಷ್ಟು ಸಮಯ ಕೊಡಬೇಕು ಅನ್ನೋದು ನಿಮ್ಮ ಪರ್ಸನಲ್ ಲೈಫ್ ಮತ್ತೆ ನಿಮ್ಮ ಲೈಫ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಏನು ಜವಾಬ್ದಾರಿ ಇಲ್ಲ ಅಥವಾ ಏನು ಅನಗತ್ಯ ಬೇರೆ ಪರ್ಸನಲ್ ಮೇನ್ ಕೆಲಸಗಳು ಇಲ್ಲ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯ ಅವನಿಗೆ ಎಷ್ಟು ಸಾಧ್ಯನೋ ಅಷ್ಟು ಗಂಟೆಗಳ ಕಾಲ ಕೆಲಸ ಮಾಡೇ ಮಾಡ್ತಾನೆ ಅಲ್ವಾ. ಎಥಿಕಲಿ ಯಾರು ಅಷ್ಟೇ, ಎಲ್ಲರೂ ಅಷ್ಟೇ. ನೈತಿಕವಾಗಿ ಯೋಚನೆ ಮಾಡಕ್ ಹೋದ್ರೆ ಕೆಲಸದ ಬಗ್ಗೆ ನಮ್ಮ ಭಾರತೀಯರು ಅದರಲ್ಲಿ ಶ್ರದ್ಧೆಯಿಂದನೇ ಮಾಡ್ತಾರೆ. ಎಲ್ಲ ಒಂದು 10-20% ಜನ ಸೋಮಾರಿಗಳಾಗಿ ಓತ್ಲ ಹೊಡ್ಕೊಂಡು ಕೆಲಸ ಮಾಡ್ಕೊಂಡು ದುಡ್ಕೋಬಹುದು. ಅದು ಬಿಟ್ರೆ 75-80% ಜನ ನೈತಿಕವಾಗಿ ತಮಗೆ ಸಾಧ್ಯವಾದಷ್ಟು ಅವಧಿಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಕೆಲಸ ಮುಗಿಸೋದಿಕ್ಕೆ ಪ್ರಯತ್ನ ಪಡ್ತಾರೆ ಅಲ್ವಾ. ಸೊ ಹೀಗಿರ್ಬೇಕಾದ್ರೆ ಈ ತರ ಹೇಳಿಕೆಗಳೆಲ್ಲ ಯಾಕೆ ಕೊಡ್ತಾರೆ? ಪಬ್ಲಿಸಿಟಿ ಆರ್ ಮೇ ಬಿ ಲೈಮ್ ಲೈಟ್ ಅಲ್ಲಿ ಇರ್ಬೇಕು ಅಂತ ಅವ್ರಿಗೆ ಇಷ್ಟ ಇರ್ಬೋದು, ಅದಕ್ಕೆ ಮಾಡ್ತಾ ಇದಾರೆ. ಬಿಡಿ, ಅದು ನಮ್ಗೆ ಯಾಕೆ. ಬಟ್ ಕೆಲಸದ ಅವಧಿ ಅನ್ನೋದು ಒಂದು ವಿಷಯ ಅಂತ ತಗೊಂಡ್ರೆ, ಈ ಕೆಲಸಕ್ಕೆ ಇಷ್ಟೇ ಗಂಟೆ ಅಂತ ಒಂದು ಅವಧಿಯನ್ನ ಕೊಡೋದಿರುತ್ತಲ್ಲ, ಇದರ ಸ್ಟ್ಯಾಂಡರ್ಡ್ ಮೇಲೆ ನಮ್ ಕ್ವಶನ್ ಹೋಗುತ್ತೆ. ಅಂದ್ರೆ ಯಾವ ಆಧಾರದ ಮೇಲೆ ನಾವು ಈ ವ್ಯಕ್ತಿ ಇಷ್ಟು ಅವರ್ ಕೆಲಸ, ಇಷ್ಟು ಗಂಟೆಗಳ ಕೆಲಸ ದಿನಕ್ಕೆ ಮಾಡ್ಲೇಬೇಕು ಅಂತ ಇರುತ್ತಲ್ಲ, ಈ ಅಳತೆ ಅಥವಾ ಮಾಪನ, ಇದ್ರ ಮೇಲೆ ಒಂದು ಕ್ವಶನ್ ಬೀಳುತ್ತೆ. ಯಾಕೆ ಹೇಳಿ, ನಮ್ಮ ಕೈಯಲ್ಲಿ 5 ಬೆರಳುಗಳು ಹೇಗೆ ಒಂದೇ ತರ ಇರಲ್ವೋ, ಹಾಗೆ ಪ್ರತಿಯೊಬ್ಬ ವರ್ಕರ್, ಯಾವುದೇ ಒಂದು ಇಂಡಸ್ಟ್ರಿ ಆಗ್ಲಿ ಅದು, ಆಯ್ತಾ, ಅದು ವೈಟ್ ಕಲರ್ ಜಾಬ್ ಆಗಿರ್ಬೋದು ಅಥವಾ ಮೆಕ್ಯಾನಿಕಲ್ ವರ್ಕ್ ಇರ್ಬೋದು, ಎನಿ ಟೈಪ್ ಆಫ್ ವರ್ಕ್ ಯು ಟೇಕ್, ಒಬ್ಬ ಕೆಲಸಗಾರ ಇನ್ನೊಬ್ಬ ಕೆಲಸಗಾರಗಿಂತ ಅವ್ನು ಮಾಡೋ ಕೆಲಸದಲ್ಲಿ ವೈವಿಧ್ಯವಾಗಿರ್ತಾನೆ. ಅಂದ್ರೆ ವಿಲ್ ಬಿ ಯೂನಿಕ್ ಅಂತ. ಒಬ್ಬ ಕೆಲಸಗಾರ ಒಂದು ಕೆಲಸ ಮಾಡಕ್ ಸೇಮ್ ಕೆಲಸನ 2 ಗಂಟೆಯಲ್ಲಿ ಮಾಡಿದ್ರೆ, ಇನ್ನೊಬ್ಬ ಕೆಲಸಗಾರ 1 hour ಅಲ್ಲಿ ಕೆಲಸ ಮಾಡಿರ್ತಾನೆ. ಅದು ಅವ್ರವ್ರ ಪರ್ಸನಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ಆಯ್ತಾ. ಸೊ ಹಾಗಾಗಿ ಈ ಅವಧಿಯನ್ನ ಮಾಡ್ಬೇಕಾದ್ರೆ ಅವರು ಒಂದು ಆವ್ರೇಜ್ ಅಂತ ಒಂದು ತಗೊಂತಾರೆ. ಯಾವುದೇ ಒಂದು ನೀವು ಸ್ಟ್ಯಾಂಡರ್ಡ್ ಸೆಟ್ ಮಾಡ್ಬೇಕಾದ್ರೆ ಹೀಗೆ ಮಾಡೋದು. ಯಾಕೆಂದ್ರೆ ಆಮೆ ಓಟ ಗೊತ್ತು ನಿಮ್ಗೆ, ಮೊಲದ ಓಟ ಗೊತ್ತು ಅಲ್ವಾ. ಓಡಕ್ಕೆ ಅಂತ ನಿಂತ್ರೆ ಆಮೆ ಎಷ್ಟು ಗಂಟೆ ತಗೊಳುತ್ತೆ ತಲುಪೋದಕ್ಕೆ, ಮೊಲ ಎಷ್ಟು ಗಂಟೆ ತಗೊಳುತ್ತೆ ಅಲ್ವಾ. ಸೊ ನಾವು ಮೊಲದ್ನ ತಗೊಳಕ್ಕಾಗಲ್ಲ, ಆಮೇಲೆ ತಗೊಳಕ್ಕಾಗಲ್ಲ. ಇವೆರಡರ ಮಧ್ಯೆ ಒಂದು ಕಾಲಮಾನನ ಆವ್ರೇಜ್ ಅಂತ ತಗೊಂಡು ಹೇಳ್ತೀವಿ. ಸೊ ಹಾಗಾಗಿ ಈ ಆವ್ರೇಜ್ ಟೈಮ್ 8 ಗಂಟೆ ಕಾಲ ಅಥವಾ 10 ಗಂಟೆ ಕಾಲ ಕೆಲಸ ಮಾಡಬೇಕು ಅಂತ ಒಂದು ನಿಗದಿಪಡಿಸಿರ್ತಾರೆ. ಅಫ್ಕೋರ್ಸ್ ಪ್ರೈವೇಟ್ ಕಂಪನಿಲಿ ಅವರ ಮಾಡಿದ್ದ ರೂಲ್ಸ್ ಪಾಲಿಸೀಸ್ ಇರುತ್ತೆ. ಬಟ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ, ಅಂದ್ರೆ ಚುನಾಯಿತ ಸರ್ಕಾರ, ನಾವು ಡೆಮೋಕ್ರೆಟಿಕ್ ಕಂಟ್ರಿಲಿ ಇದೀವಿ, ಇದ್ರ ಪ್ರಕಾರ ನೋಡಕ್ ಹೋದ್ರೆ ಒಂದು ಆವ್ರೇಜ್ ಟೈಮ್ ಇಷ್ಟು ಗಂಟೆಗಳ ಕಾಲ ಒಬ್ಬ ಲೇಬರ್ಗೆ ಇಷ್ಟು ಗಂಟೆಗಳ ಕಾಲ ಕೆಲಸ ಮಾಡಿಸ್ಬೇಕು ಅಂತ ಒಂದು ಕಾನೂನು ಇದೆ ಅಲ್ವಾ. ಸೊ ಇದು ಮಾಡೋದು ಇದೇ ಬೇಸಿಸ್ ಮೇಲೆ, ನಾನು ಹೇಳ್ದಲ್ಲ, ಆಮೆ ಮೂಲ ಇದ್ರ ಮೇಲೆ ಮಾಡ್ತಾರೆ. ಯಾಕಂದ್ರೆ ಕೆಲವು ವ್ಯಕ್ತಿಗಳು 2 hour ಮಾಡೋ ಕೆಲಸನ 1 hour ಮುಗಿಸ್ತಾರೆ. ಅವ್ರ ಚಾಕಚಕ್ಯತೆ ಇರುತ್ತೆ, ಆಕ್ಟಿವ್ ಇರ್ತಾರೆ, ಮತ್ತೆ ಅವ್ರಿಗೆ
ಸ್ವಲ್ಪ ಅವರು ಹುಟ್ಟದಾಗಿಂದ ಹಾಗೆ ಇರ್ತಾರೆ, ಚುರುಕಾಗಿರ್ತಾರೆ. ಇನ್ನು ಕೆಲವ್ರಿಗೆ ಅದೇ ಕೆಲಸನ 2 ಅವರ್ ಮಾಡ್ತಾರೆ. ಸೊ ಈಗ 90 ಅವರ್ ಕೆಲ್ಸಕ್ಕೆ ಬರೋಣ ನಾವು, ಅಲ್ವಾ? ಯಾಕೆ 90 ಅವರ್ ಕೆಲಸ ಮಾಡಿ ಅಂತ. ಸೊ ಈ 90 ಅವರ್ ಕೆಲಸ ಮಾಡೋ ಮನುಷ್ಯ ಇರ್ತಾನಲ್ಲ, ಅವನು ಆಮೆ ಜಾತಿಗೆ ಬಿದ್ರೆ, ಅಂದ್ರೆ ನಿಧಾನವಾಗಿ ಮಾಡಿದ್ರೆ ಅಷ್ಟೇ ಪ್ರಮಾಣದ ಕೆಲಸ ಆಗಿರುತ್ತೆ. ಅದೇ ಅವನು ಮೊಲ ತರ ಕೆಲಸ ಮಾಡಿದ್ರೆ 45 ಗಂಟೆಯಲ್ಲಿ ಕೆಲಸ ಮುಗಿಸಿರ್ತಾನೆ, ಅಲ್ವಾ? ಸೊ ಹಾಗಾಗಿ ನಾನು ಹೇಳಕೊಟ್ಟಿರೋ ಪಾಯಿಂಟ್ ಇದೆ. ಏನೇ ಒಂದು ಕೆಲಸ ಅಂತ ತಗೊಂಡ್ರೆ, ನಿಮಗೆ ಕೊಟ್ಟಿರೋ ಕೆಲಸನ ನೀವು ಎಷ್ಟು ಬೇಗ ಅದನ್ನ ಪೂರೈಸ್ತೀರಾ ಅಥವಾ ಕಂಪ್ಲೀಟ್ ಮಾಡ್ತೀರಾ, ಮತ್ತೆ ಎಷ್ಟು ಕ್ವಾಲಿಟಿಯಿಂದ ನೀವು ಕಂಪ್ಲೀಟ್ ಮಾಡ್ತೀರಾ, ಇದು ಮುಖ್ಯ ಆಗುತ್ತೆ, ಅಲ್ವಾ? ಆ ಕರ್ತವ್ಯ ನೀವು ಮಾಡೋದ್ರಿಂದ, ಕೆಲಸ ಮಾಡೋದ್ರಿಂದ ಆ ಕಂಪನಿಗೆ ಉಪಯೋಗ ಆಗುತ್ತಾ, ಆ ಕಂಪನಿ ಬೆಳೆಯುತ್ತಾ, ಇದು ನೋಡ್ಬೇಕಾಗತ್ತೆ. ಸುಮ್ಮನೆ ಕೆಲಸ ಮಾಡ್ಬೇಕಲ್ಲ ಅಂತ ಕೂತ್ಕೊಂಡು ನೀವು 1 ಗಂಟೆ ಕೆಲಸನ 2 ಅವರ್ ಕೂತ್ಕೊಂಡು ಸೈಲೆಂಟ್ ಆಗಿ ಮಾಡ್ತಾ ಇದ್ರೆ ಆಗಲ್ಲ, ಅಲ್ವಾ? ಯಾವುದೇ ಒಂದು ವ್ಯಕ್ತಿ ಅವನ್ಗೆ ಕೆಪಾಸಿಟಿ ತಕ್ಕನಾಗೆ ಅವ್ನ್ ಕೆಲಸ ಮಾಡ್ತಾನೆ, ಅಲ್ವಾ? ಅವನಿಗೂ ನೀನ್ ಬಂದು 2 ಅವರ್ ಕೆಲಸ ಮಾಡು, ತಿರ್ಗಾ ಅವನಿಗೂ ನಿಮ್ಗೆ ಇದು ಕೆಲಸ, ಅವ್ನ ಕೆಲಸ ಮುಗಿಸಿದ್ರು ಕೂಡ ನೀನ್ ಬಂದು ಸುಮ್ನೆ ಆಫೀಸಲ್ಲಿ ಕೂತ್ಕೋ ಅಂತ ಹೇಳೋದಿದೆಯಲ್ಲ, ಇದು ದಡ್ಡತನದ ಪರಮಾವಧಿ ಅಂತ ನನ್ನ ಒಂದು ಆಲೋಚನೆ. ವೀಕ್ಷಕರ, ಯಾರೇ ಆಗ್ಲಿ, ಈಗ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಅವರಿಗೆ ಕೊಟ್ಟ ಕೆಲಸ ಮುಗಿಸಿದಾರಾ ಇಲ್ವಾ ಅದು ಮುಖ್ಯ. ಕೆಲಸದಲ್ಲಿ ಕ್ವಾಲಿಟಿ ಇದೆಯಾ ಇಲ್ವಾ ಅದನ್ನು ಚೆಕ್ ಮಾಡ್ಬೇಕು, ಅದು ಮುಖ್ಯ. ಎಲ್ಲಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅವ್ರು ಫಾಲೋ ಮಾಡಿದಾರ, ಎಲ್ಲಾ ಪ್ರೋಸೆಸ್, ಎಲ್ಲಾ ಚೆಕ್ ಲಿಸ್ಟ್ ಅಂತ ಇರ್ತಲ್ಲ, ಅದೆಲ್ಲ ಅವ್ರು ಟಿಕ್ ಮಾಡಿದಾನ, ಎಲ್ಲ ನೋಡ್ಕೋಬೇಕಾಗತ್ತೆ. ಇಷ್ಟನ್ನ ಅವನು ಬೇಗ ಮುಗಿಸ್ತಾನೆ ಅಂತ ಹೇಳಿದ್ರೆ ಅವನು ನೀವು ಯಾಕೆ 90 ಗಂಟೆ ಕೆಲಸ ಮಾಡಿ ಅಂತ ಹೇಳ್ತಾರ? ಅಥವಾ ಕೆಲಸ ಮಾಡ್ತಾನೆ ಅನ್ಬಿಟ್ಟು ಅವನಿಗೆ ಡಬಲ್ ಕೆಲಸ ಕೊಡ್ತೀರಾ? ಇಲ್ಲ, ಇವ್ನು 1 ಅವರ್ ಮುಗಿಸ್ತಾನೆ, ಇನ್ನೊಂದು ಅವರ್ ಕೆಲಸ ಕೊಡಿ, ಇಲ್ಲ ಇನ್ನೊಂದು ಸ್ವಲ್ಪ ಕೆಲಸ ಕೊಡಿ ಅಂತ ಮಾಡಿದೆ, ಅದು ಕ್ರೌರ್ಯತೆ ಆಗಲ್ವಾ? ಯಾರ್ಯಾರು ಈ ತರ ಹೇಳಿಕೆಗಳು ಕೊಡ್ತಾರಲ್ಲ, ಅವರೆಲ್ಲ ಅವರ ಒಂದು ಕಂಪನಿಯನ್ನ ಉದ್ಧಾರ ಮಾಡೋದಕ್ಕೆ ಕೆಲಸ ಮಾಡಿರ್ತಾರ. ಈಗ ನೀವು ಅಷ್ಟೇ, ನಿಮ್ ಮನೆ ಕೆಲಸ ಆದ್ರೆ 12 ಗಂಟೆ ರಾತ್ರಿ ನೀವು ಹೋಗಿ ಮಾಡ್ಕೊಂಡ್ ಬರ್ತೀರಾ, ಅಲ್ವಾ? ಯಾರ್ದೋ ಒಬ್ರು 3ನೇವ್ರಿಗೆ ಕೆಲಸ ನೀವು ಮಾಡ್ಬೇಕಂದ್ರೆ, ಸರ್ ಟೈಮ್ ನಾಳೆ ಮಾಡೋಣ ಬಿಡಿ ಸರ್ ಅಂತ ಹೇಳ್ತೀವಲ್ವಾ? ಇದು ಪ್ರಕೃತಿ ಸಹಜ. ಹಾಗಾಗಿ ಯಾರ್ಯಾರು ಅವ್ರ ಕಂಪನಿನ ಕಟ್ಟಿ ಬೆಳೆಸೋದಕ್ಕೆ ಶ್ರಮ ಪಟ್ಟಿರ್ತಾರೋ ಅವ್ರ ಗಂಟೆಗಳನ್ನ ಲೆಕ್ಕ ಹಾಕಿದ್ರೆ ಅದಷ್ಟೇ ಬರುತ್ತೆ. ಯಾಕಂದ್ರೆ ಅವ್ರಿಗೆ ಅದು ಜೀವನ, ಅದೊಂದು ಗೋಲು. ಇದು ಮಾಡದೇ ಇದ್ರೆ ನನ್ನ ಸ್ಟೇಟಸ್ ಏನಾಗುತ್ತೆ, ನಾನು ಇಷ್ಟು ದಿವಸ ಹಾಕಿದ ಎಫರ್ಟ್ ಏನಾಗುತ್ತೆ ಅಂತ ಹೇಳಿ ಅವರು ನಿದ್ದೆ ಬರಲ್ಲ, ಮಾಡ್ತಾರೆ. ಯಾರೋ ಒಬ್ಬ ವ್ಯಕ್ತಿ ಅವನು ಏಳಿಗೆ ಅಥವಾ ಅವನು ಸ್ವಲ್ಪ ಒಳ್ಳೆ ಸ್ಟೇಜ್ ಹೋಗ್ಬೇಕು ಅಂತ ಅವನು ಪಣ ತೊಟ್ರೆ, ಅವನು ಇರ್ರೆಸ್ಪೆಕ್ಟಿವ್ ಆಫ್ ಎನಿಬಡಿ, ಹಿ ವಿಲ್ ವರ್ಕ್ ಲೈಕ್ ಎನಿಥಿಂಗ್, ಅಲ್ವಾ? ಈಗ ನಾನು ಒಂದು ಕಂಪನಿ ಕಟ್ಟಬೇಕು ಅಂತ ನಿಂತ್ರೆ ನನಗೆ ನಿದ್ದೆ ಬರಲ್ಲ. ಒಂದು ಕಂಪನಿ ಒಂದು ಲೆವೆಲ್ ತಗೊಂಡೋಗೋರ್ಗು ನಿದ್ದೆ ಬರಲ್ಲ, ಅಲ್ವಾ? ಹಗಲು ರಾತ್ರಿ ಬರೀ ಅದೇ ಯೋಚನೆ ಇರುತ್ತೆ. ಹೆಂಡತಿ ಮಕ್ಕಳು ಯೋಚನೆ ಮಾಡಲ್ಲ, ಫ್ಯಾಮಿಲಿ ಯೋಚನೆ ಮಾಡಲ್ಲ. ಯಾಕಂದ್ರೆ ಎಲ್ಲ ಅದ ಸೆಟ್ಲ್ ಆದ್ರೆ ತಾನೇ ಎಲ್ಲಾನು ಅಂತ ಅವ್ನು ಅನ್ಕೊಂಡಿರ್ತಾನೆ. ಎಲ್ಲಾನು ನೀವು ಅದೇ ತರನೇ ವರ್ಕ್ ಮಾಡಿ ಅಂತ ಹೇಳೋದು ಎಷ್ಟು ನ್ಯಾಯ, ಅಲ್ವಾ? ನಾವ್ ಪ್ರತಿಯೊಬ್ಬರು ನಮ್ಮಲ್ಲಿ ದುಡಿತಾ ಇರೋರೆಲ್ಲ ನಂತರನೇ ದುಡಿಬೇಕು ಅಂತ ಹೇರೋದಿದೆಯಲ್ಲ, ಪಾಲಿಸಿ ಮಾಡಿ ಹೇರ್ತಾರಲ್ಲ, ಇದು ಒಳ್ಳೇದಲ್ಲ, ಅಲ್ವಾ? ದುಡಿತಾ ಇರೋರಲ್ಲಿ ಎಷ್ಟೊಂದ್ ಜನಕ್ಕೆ ಮನೆ ಪರಿಸ್ಥಿತಿಗಳು ಬೇರೆ ಇರುತ್ತೆ, ಅವ್ರ ಮನೆಯಲ್ಲಿ ವಾತಾವರಣ ಬೇರೆ ತರ ಇರುತ್ತೆ. ಎಲ್ಲಾರ್ಗು ನೀವು ಕೆಲ್ಸಕ್ಕೆ ಹೋಗೋರ್ಗೆ ಆರತಿ ಎತ್ತಿ ಟಿಫನ್ ಕ್ಯಾರಿಯರ್ ಕೊಟ್ಟು ಹೋಗಿ ಬಾ ಮಗನೇ ಅಂತ ಹೇಳಿ ಮನೇಲಿ ನಾವೆಲ್ಲ ನೋಡ್ಕೋತೀವಿ ಅಂತ ಹೇಳಿ ಕಳ್ಸುವಂತ ಜನ ಇರಲ್ಲ. ಪಾಪ ಎಷ್ಟೊಂದ್ ಜನಕ್ಕೆ ಅಪಾರ್ಟ್ ಫ್ರಮ್ ಆಫೀಸ್ ವರ್ಕ್ ತಮ್ಮ ಮನೆಯ ಕೆಲಸಗಳು, ಮುಖ್ಯವಾದ ಕೆಲಸಗಳು ತುಂಬಾ ಇರ್ತವೆ. ಅವರು ಅದನ್ನ ಮಾಡೋದಕ್ಕೆ ಅಂತ ರಜಾ ದಿನಗಳನ್ನ ಉಪಯೋಗಿಸ್ಕೊಂತಾರೆ. ನೀವು ಬಂದ್ಬಿಟ್ಟು ಅಲ್ಲ ಅವತ್ತು ಬೇಡ, ಏನ್ ಮಾಡ್ತೀನಿ ನೀನು, ಏನೋ ಮಾಡಲ್ಲ, ಇಲ್ಲೂ ಬಂದು ಕೆಲಸ ಮಾಡು ಆಫೀಸಲ್ಲಿ ಅಂತ ಹೇಳಿದ್ರೆ ಇದು ಯಾವ ರೀತಿ ನ್ಯಾಯ? ಹೇಳೋದಕ್ಕೆ ಒಂದ್ ಸ್ವಲ್ಪ ಅದಕ್ಕೆ ಯೋಚನೆ ಮಾಡ್ಬೇಕು ಅಂತ ಕೂಡ ಶಕ್ತಿ ಇರಲ್ವಾ? ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕು. ಯಾಕಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸು, ನಿಮ್ಮ ಸ್ಟೇಟಸ್ ಇನ್ ದ ಸೊಸೈಟಿ ಈಸ್ ಕನ್ಸಿಡರ್ ಅಂಡ್ ರೆಕಗ್ನೈಸ್ಡ್ ಬೈ ಮೆನಿ ಪೀಪಲ್. ಅಂತವ್ರು ನೀವು ಈ ರೀತಿ ಹೇಳಿಕೆ ಕೊಟ್ಬಿಟ್ರೆ ಉಳಿದವ್ರು ಏನ್ ಮಾಡ್ತಾರೆ? ಇವಾಗ ಇನ್ನು ಸ್ಟಾರ್ಟ್ಅಪ್ಸ್ ಮಾಡಿರ್ತಾರಲ್ಲ, ಬಡ್ಡಿಂಗ್ ಟ್ಯಾಲೆಂಟ್ಸ್ ಅಂತೀವಿ ನಾವು, 20-25 ವರ್ಷಕ್ಕೆ ನಾವು ಒಂದು ಕಂಪ್ನಿ ಓನರ್ ಅಂತ ಹೇಳ್ಬಿಟ್ಟು ಮಾಡ್ತಾರಲ್ಲ, ಅಂತವ್ರು ಹಿ ಸೆಡ್ ಲೈಕ್ ದಟ್, ನಾವು ಅದನ್ನ ನಮ್ಮ ಕಂಪ್ನಿಗೆ ಹಾಕ್ಬೇಕು ಅಂದ್ಬಿಟ್ಟು ಅವನು ಒಂದು 20 ಅವರ್ ಕೆಲಸ ಮಾಡಿ ಅಂದ್ಬಿಟ್ರೆ ಕೆಲಸ ಮಾಡೋ ಕತೆ ಏನಾಗ್ಬೇಕು ಸರ್? ಅದಕ್ಕೆ ಒಂದು ಇತಿ ಮಿತಿ ಅಂತ ಇರುತ್ತಲ್ವಾ? ಮನುಷ್ಯ ಹುಟ್ಟಿದ್ರೆ ಕೆಲಸ ಮಾಡಕ್ಕೆ ಅಥವಾ ಅಂದ್ಬಿಟ್ರೆ ನಿಮ್ಗೂ ಜೀತ ಮಾಡೋರಿಗೆ ಏನು ಡಿಫ್ರೆನ್ಸ್ ಇರುತ್ತೆ ಹೇಳಿ? ಇನ್ನ ಜೀತ ಮಾಡೋರಾದ್ರೂ ಊಟ ಹಾಕ್ತಾರೆ, ಅಲ್ಲೇ ಕೂರ್ಸ್ಕೊಂಡು ಅಲ್ಲೇ ಮಾಡ್ತಾರೆ, ಅದು ಅಫ್ಕೋರ್ಸ್ ಇಟ್ಸ್ ಅ ಪನಿಷ್ಮೆಂಟ್. ಬಟ್ ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಇದೆ? ನೀವು ಬನ್ನಿ ಅಂತ ಇದ್ದೀರಾ, ಅವ್ರು ಅಲ್ಲೇ ಕೂರ್ಸ್ ಕೆಲಸ ಮಾಡಿಸ್ತಾರೆ, ಅಲ್ವಾ? ಸೊ ದಯವಿಟ್ಟು
ಇನ್ನು ಮುಂದೆ ಆದ್ರೂ ಈ ತರ ಹೇಳಿಕೆಗಳನ್ನ ಕೊಡಬೇಡಿ. ಅಂಡ್ ಕೊಟ್ಟಾಗ ವೀಕ್ಷಕರೇ, ನೀವು ಇದನ್ನೆಲ್ಲ ತಲೆ ಕೆಡ್ಸ್ಕೋಬೇಡಿ. ಯಾಕೆಂದ್ರೆ ಬರೀ ನಾವು ಹುಟ್ಟಿರೋದು ಕೆಲಸ ಮಾಡೋದಕ್ಕೆ ಅಂತಾನೆ ಅಲ್ಲ, ಅಥವಾ ಇನ್ನೊಂದು ಕಂಪ್ನಿ ಉದ್ಧಾರ ಮಾಡೋಕೆ ಅಂತ ಅಲ್ಲ. ನಿಮ್ದು ಅನ್ನೋ ಒಂದು ಜೀವನ ಅಂತ ಇರುತ್ತಲ್ವಾ, ನಿಮ್ದು ಅನ್ನೋದೊಂದು ಕ್ವಾಲಿಟಿ ಲೈಫ್ ಇರುತ್ತೆ. ಅದ್ರ ಬಗ್ಗೆನೂ ಗಮನ ಕೊಡಿ. ಬರೀ ದುಡಿಯೋದೇ ಇಲ್ಲ. ನೀನು ದುಡ್ದು 1 ಕೋಟಿ ಇಟ್ಬಿಟ್ಟು ನೀನ್ ಆಮೇಲೆ ನಿನ್ ಆರೋಗ್ಯ ಕೆಟ್ರೆ ಅದಲ್ಲ 50 ಲಕ್ಷ ನೀನ್ ಬರೀ ನಿನ್ ಹೆಲ್ತ್ಗೆ ಖರ್ಚು ಮಾಡ್ಕೊಂಡು ಕೂತ್ಕೊಂಡ್ರೆ ಕಂಪ್ನಿ ಬಂದು ನಿಮ್ಗೆ ಏನಾರ ಕೊಡುತ್ತಾ? ಅಥವಾ ಕಂಪ್ನಿ ಸ್ಟೇಟ್ಮೆಂಟ್ ಕೊಟ್ಟವ್ರು ಬಂದು ನಿಮ್ಗೆ ಕೇರ್ ಮಾಡ್ತಾರ? ಯಾರು ಏನು ಮಾಡಲ್ಲ ರೀ. ಸೊ ದಯವಿಟ್ಟು ಈ ತರ ಸ್ಟೇಟ್ಮೆಂಟ್ಗಳು ಬಂದ್ರೆ ಕೆಲಸಗಳು ಮಾಡ್ಬೇಕು ಅಂತಿದ್ರೆ ನಿಮ್ಗೆ ಆದ್ರೆ ಮಾಡಿ, ಇಲ್ಲಾಂದ್ರೆ ಆ ಕೆಲಸ ಬಿಟ್ಟು ನೀವು ಬೇರೆ ಕಡೆ ನಿಮ್ಗೆ ಅನುಕೂಲ ಆಗೋ ರೀತಿಲಿ ಹೌ ಯು ಕ್ಯಾನ್ ಬ್ಯಾಲೆನ್ಸ್ ಯುವರ್ ಲೈಫ್ ಅಂಡ್ ವರ್ಕ್. ಈ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋದಿದೆಯಲ್ಲ, ಇದು ತುಂಬಾ ಮುಖ್ಯ. ಸೊ ಈ ಬ್ಯಾಲೆನ್ಸ್ ಮಾಡೋಂಥ ವಾತಾವರಣ ಇರೋ ಕಡೆ ನೀವು ಕೆಲಸ ಮಾಡಿ. ಯಾಕೆಂದ್ರೆ ನೀವು ದುಡಿಯೋ ವಯಸ್ಸಲ್ಲಿ ಏನೋ ಒಂದು ಕಾರಣಕ್ಕೆ ನೀವು ದುಡಿಬೇಕು ಅಂತ ಬಂದಿರ್ತೀರ. EMIs ಇರುತ್ತೆ, ಲೋನ್ಸ್ ಇರುತ್ತೆ, ಅಪ್ಪ ಅಮ್ಮ ಮಾಡಿರ್ತಾರೆ, ಸಾಲ ಇರುತ್ತೆ, ತೀರ್ಸ್ಬೇಕು. ನೀವು ಏನೋ ಒಂದು ಗೋಲ್ ಇರುತ್ತೆ, ನಾನು ಇದು ತಗೋಬೇಕು. ಕಾರಣಗಳು ಸೀರಿಯಸ್ ಆಗಿದ್ರೆ ಮಾತ್ರ ಕಮಿಟ್ ಆಗಿ. ಇಲ್ಲಾಂದ್ರೆ ದಯವಿಟ್ಟು ನೀವು ಒತ್ತಡಕ್ಕೋಸ್ಕರ ಮತ್ತೆ ಗ್ರೀಡ್, ದುರಾಸೆ ಅಂತಾರಲ್ಲ, ಕೆಲವ್ರಿಗೆ ಎಷ್ಟು ದುಡಿದ್ರೂ ತೃಪ್ತಿ ಇಲ್ಲ ರೀ. ಅವನಿಗೆ ಈಗ 30 ಲಕ್ಷ ಪ್ಯಾಕೇಜ್ ಇರುತ್ತೆ ಅಂದ್ರೆ 60 ಲಕ್ಷ ನೋಡ್ತಾ ಇರ್ತಾನೆ. 5 ಲಕ್ಷ ಪ್ಯಾಕೇಜ್ ಅವ್ನು ಪಾಪ ಅವನೇನ್ ಮಾಡ್ತಾನೆ ಅಲ್ವಾ? ಈ ದುರಾಸೆಗೆ ಬಿದ್ದು ಎಷ್ಟೊಂದ್ ಜನ ತಮ್ಮ ಜೀವನ ಶೈಲಿನ ಹಾಳು ಮಾಡ್ಕೊಂತ ಇದ್ದಾರೆ. ಅಂದ್ರೆ ಈ ದುರಾಸೆಯಿಂದನೇ ಕಂಪನಿ ಕೂಡ ಅವ್ರನ್ನ ಲಾಭ ಮಾಡ್ಕೊಂಡು ದುಡ್ಸ್ಕೊಂತ ಇದ್ದಾರೆ. ಸೊ ಮನುಷ್ಯರು ಕಂಟೆಂಟ್ ಆಗಿ ನಿಮ್ಮ ಲೈಫಲ್ಲಿ ಏನಿದೆ ಅದ್ರಲ್ಲಿ ತೃಪ್ತಿಯಾಗಿ ಜೀವನ ಮಾಡಿ, ಅಪ್ಪ ಅಮ್ಮನ ಜೊತೆ ಸಮಯ ಕಳೀರಿ, ಫ್ಯಾಮಿಲಿ ಜೊತೆ ಸಮಯ ಕಳೀರಿ, ಹೆಂಡತಿ ಜೊತೆ ಸಮಯ ಕಳೀರಿ, ಮಕ್ಳ ಜೊತೆ ಸಮಯ ಕಳೀರಿ. ನೀವು ಹುಟ್ಟಿರೋದೇ ಒಂದು ಕಂಪ್ನಿ ಉದ್ಧಾರ ಮಾಡಕ್ಕೆ ಅನ್ನಂಗೆ ಹೋಗ್ಬೇಡಿ. ನಿಮ್ಮನ್ನ ನೋಡ್ಕೊಂಡು ಕಂಪ್ನಿ ಹೇಳ್ತಾರೆ, ಸಿ ಹೌ ಈಸ್ ಡೂಯಿಂಗ್ ವರ್ಕ್, ಇವನ್ ಈಗ ಸ್ಯಾಟರ್ಡೇ ವನ್ ಐ ಕಾಲ್ ಹಿಮ್, ಯು ವಿಲ್ ಕಮ್ ಅಟ್ ಎನಿ ಟೈಮ್ ಅಂತ ಹೇಳ್ಬಿಟ್ಟು ಅವ್ರು ಉದಾಹರಣೆ ಕೊಡ್ತಾರೆ ಅಲ್ವಾ? ಸೊ ನಿಮ್ ತರನೇ ವಾತಾವರಣ ಬೇರೆಯವ್ರಿಗೂ ಇರ್ಬೇಕಲ್ವಾ ಬರೋದಕ್ಕೆ. ಹಾಗಾಗಿ ನಿಮ್ಗೆ ಕೆಲಸ ಮಾಡೋ ಅಷ್ಟೊಂದು ಇಷ್ಟ ಇದ್ರೆ ದಯವಿಟ್ಟು ಆಫೀಸಿಂದ ಎದ್ದೋಗ್ಬಿಟ್ಟು ಮನೇಲಿ ಕೆಲಸ ಮಾಡ್ಕೊಳ್ಳಿ. ಯಾರು ಈ ವರ್ಕಹಾಲಿಕ್ಸ್ ಅಂತ ಇರ್ತಾರಲ್ಲ, ಜೆನ್ಯೂನ್ ಇಶ್ಯೂಸ್ ಇದ್ದಾಗ ಎಲ್ಲರೂ ಅರ್ಥ ಮಾಡ್ಕೊಂತಾರೆ. ಬಟ್ ಎವ್ರಿ ಡೇ ಕೆನಾಟ್ ಬಿ ಎ ಜೆನ್ಯೂನ್ ಡೇ. ಯಾವಾಗೂ ಇಂಪಾರ್ಟೆಂಟ್ ಇಶ್ಯೂನೇ ಬಂದ್ರೆ ಅಲ್ಲಿ ಕಂಪ್ನಿಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ ನನ್ನ ಪ್ರಕಾರ ಅಲ್ವಾ? ಸೀರಿಯಸ್ ಇಶ್ಯೂಸ್ ಬರೋದು ಯಾವಾಗೋ ಒಂದೊಂದ್ಸಲ ಬರುತ್ತೆ, ಮಂತ್ಲಿ ಒನ್ಸ್ ಆರ್ ಟ್ವೈಸ್, ಆಗ ಎಲ್ಲರೂ ಕೆಲಸ ಮಾಡ್ಲೇಬೇಕಾಗತ್ತೆ. ಬಟ್ ಇಫ್ ಯು ಆಸ್ಕ್ ಎವ್ರಿ ಒನ್ ಟು ಕಮ್ ಆನ್ ವರ್ಕ್ ಲೈಕ್ ದ ಸೇಮ್ ಡೇ, ಎಲ್ಲ ಅದೇ ತರ ಕೆಲಸ ಮಾಡಿ ದಿನಾಗ್ಲು ಅಂತ ಹೇಳೋದಿದೆಯಲ್ಲ, ಇದು ಮೂರ್ಖತನದ ಪರಮಾವಧಿ. ಆ ಕೆಲಸದಲ್ಲಿ ಏನೋ ಪ್ರಾಬ್ಲಮ್ ಇದೆ, ಅಥವಾ ಪ್ರಾಜೆಕ್ಟ್ ಚೆನ್ನಾಗಿಲ್ಲ, ಅಥವಾ ಏನೋ ಇಶ್ಯೂಸ್ ಇದೆ, ನಿಮ್ನ ಓವರ್ ಕೆಲಸ ಮಾಡಿಸ್ಕೊಂತ ಇದ್ದಾನೆ ಅಂತ ಅರ್ಥ. ಸೊ ಹಾಗಾಗಿ ವೀಕ್ಷಕರ, ನಾನು ಹೇಳೋದು ಇಷ್ಟೇ, ನಿಮಗೆ ಯಾವುದು ಬ್ಯಾಲೆನ್ಸ್ ಲೈಫ್ ಕೊಡುತ್ತೋ ಆ ಕೆಲಸ ಮಾಡಿ, ಅಲ್ಲಿ ನೀವು ಕೆಲ್ಸಕ್ಕೆ ಹೋಗಿ. ಬರೀ ದುಡಿಯೋದೇ ನಿಮ್ಮ ಧ್ಯೇಯ ಆಗಿರ್ಬಾರ್ದು. ದುಡಿದ ಮೇಲೆ ದುರಾಸೆ ಪಡಬೇಡಿ. ಎಷ್ಟಿದೆಯೋ ಅಷ್ಟರಲ್ಲಿ ಜೀವನ ಮಾಡೋದು ಕಲ್ತ್ಕೊಳ್ಳಿ. ಯಾಕಂದ್ರೆ ನಿಮ್ಮ ತಂದೆ ತಾಯಿ ನೀವು ದುಡಿಯೋದಕ್ಕಿಂತ 10 ಪಟ್ಟು ಕಡಿಮೆಯಿಂದ ದುಡಿದು ಅವರು ನಿಮ್ನೆಲ್ಲ ಸಾಕಿದ್ದಾರೆ, ಆಯ್ತಾ? ಇನ್ನೂ ಬೇಕು ಮಾಡಿ ಕಟ್ಬೇಕು, ಇನ್ನೊಂದು ಕಟ್ಬೇಕು, ನಾನು ಇನ್ನೊಂದು ಅಂತಸ್ತು ಕಟ್ಬೇಕು, ನಮ್ಮ ಸೈಟ್ ಇನ್ನೊಂದು ಮನೆ ಕಟ್ಬೇಕು. ಆಲ್ ದೀಸ್ ಥಿಂಗ್ಸ್ ವಿಲ್ ನೆವರ್ ಲೀಡ್ ಯು ಟು ಪೀಸ್ಫುಲ್ ಲೈಫ್. ಯಾಕಂದ್ರೆ ನೀವು ಒಂದು ಆತರ ಆಸೆ ಪಟ್ರೆ ಇನ್ನೊಂದು 10 ಆತರ ಆಸೆಗಳು ಉಟ್ಕೋತವೆ, ಆಯ್ತಾ? ಸೊ ಈ 90 hours ವರ್ಕ್ ವೀಕ್, 70 hours ವರ್ಕ್ ಇವೆಲ್ಲ ಬಿಟ್ಬಿಡಿ. ಕರ್ಮಣ್ಯೇ ವಾದಿಕಾರಸ್ಥೆ ಮಾ ಫಲೇಚ್ಚು ಕದಾಚನ. ನೀವು ಕೆಲಸ ಮಾಡ್ತಾ ಇರಿ, ಅದ್ರ ಫಲ ನನಗೆ ಬಿಟ್ಬಿಡಿ ಅಂತ ಶ್ರೀಕೃಷ್ಣ ಪರಮಾತ್ಮನ ಹೇಳಿದಾನಲ್ಲ. ಸೊ ಹಾಗಾಗಿ ನಿಮ್ಮ ಕೆಲಸ ಪರ್ಸನಲ್ಲು, ಪ್ರೈವೇಟು, ಆಫೀಸು ಇವೆಲ್ಲ ನೀವು ಮಾಡಲೇಬೇಕು. ಮಾಡ್ತಾ ಇದ್ರೆ ಮಾತ್ರ ನಿಮ್ಗೆ ಅದ್ರ ಫಲ ಸಿಗತ್ತೆ. ನೀವು ಫಲನ ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡಕ್ ಹೋದ್ರೆ ನಿಮ್ ಜೀವನನೇ ಹೊಟ್ಟೋಗುತ್ತೆ. ಓಕೆ, ಸೊ ನಾನು ಈ ವಿಷಯ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಈ ವಿಷಯ ಇಷ್ಟ ಆದ್ರೆ ಇನ್ನೂ ಸ್ವಲ್ಪ ಜನಕ್ಕೆ ಶೇರ್ ಮಾಡಿ, ಅಂಡ್ ದಯವಿಟ್ಟು ನನ್ನ ವಿಡಿಯೋನ ತುಂಬಾ ಜನಕ್ಕೆ ತಲುಪಿಸೋದಕ್ಕೆ ಹೆಲ್ಪ್ ಮಾಡಿ, ಅಂಡ್ ಹೆಲ್ಪ್ ಮೀ ಟು ಗ್ರೋ ಮೈ ಚಾನಲ್. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಎನ್ಕರೇಜ್ ಮಾಡಿ ಅಂತ ಕೂಡ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.